ಜೋರಾಗಿ ಜೋರಾಗಿ ನೀವು ಒಳ್ಳೆ ಬುದ್ಧಿ ಕಲಿಸ್ಬೇಕು. ಕಳ್ತನ ಯಾಕೆ ಮಾಡೋದು? ಯಾಕೊಂದು ಕಳ್ತನ ಒಂದು ಯಾವ್ದಂತ ಗೊತ್ತಿಲ್ಲ ಸಮಯ ಯಾರು ಮಾಡೋದು ತಂದ್ಬಿಟ್ಟೆ ಯಾಕೆ ದುಡ್ಡು ಬೇಕಿತ್ತು ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ, ಅದಕ್ಕೆ ಸ್ವಾಮಿ ಕಳ್ತನ ಮಾಡುತ್ತೆ. ಕೆಲಸ ಹುಡ್ಬೇಕು, ಕಳ್ತನ ಮಾಡಕ್ಕೆ ಮಾಡ್ತೀನಿ ಸ್ವಾಮಿ, ನಾಳೆಯಿಂದ ಕೆಲಸ ಮಾಡ್ತೀನಿ. ನಾಳೆಯಿಂದ ಅಲ್ಲ, ಇವತ್ತೇ ಮಾಡ್ಬೇಕು. शिमोगा पुलिस ने एक दिल के मरीज बच्चे को 1 घंटे के लिए पीआई बनाकर बच्चे के पुलिस इंस्पेक्टर बनने के ख्वाब को सच कर दिखाया। 8.5 साल अजान खान जो दिल की बीमारी में मुब्तला है, पुलिस की वर्दी में मलबूस थे और दोडपेट पुलिस स्टेशन में पुलिस एहलकारों ने उनका इस्तकबाल किया। इंस्पेक्टर अनजान कुमार ने अपने फ़राइज़ के ज़रिए अजान की रहनुमाई की और लड़के ने खुशी और बेताबी की मिली जुली कैफियत के साथ अमले से बातचीत की, यहाँ तक कि उन्हें 1 दिन की छुट्टी भी दे दी। अजान ने इजहार तशक्कुर किया और मुस्तक़बिल में एसपी बनने की अपनी ख्वाहिश का इजहार किया। डिस्ट्रिक्ट सुपरिटेंडेंट ऑफ पुलिस मिथुन कुमार जीके ने वजाहत की कि अजान की ख्वाहिश का इजहार उनके वालिद तबरेज़ खान ने उन्हें किया और पुलिस ने लड़के को यूनिफॉर्म पहनाकर पुलिस जीप में स्टेशन लाकर आधे घंटे तक पुलिस इंस्पेक्टर के किरदार का तजुर्बा करने की इजाज़त दे दी। शिमोगा पुलिस की हमदर्दी से एक बीमार बच्चे की ज़िंदगी में कुछ यादगार वक्त बन गया और मज़बत असरात मुरतब हुए, जो मुश्किल हालात और महलिक बीमारियों से जूझ रहे लोगों के लिए तोहफे से कम नहीं। ಕಂಡ್ರೆ ಸಿಕ್ಕರೆ ಏನು ಮಾಡ್ತೀರಿ? ಹೊಡಿತೀರಾ? ಹೆಂಗೆ? ಪೊಲೀಸ್ ಸಿಬ್ಬಂದಿಗಳು ಸಾಹೇಬ್ರಿಗೆ ತುಂಬಾ ಥ್ಯಾಂಕ್ಸ್. ಓಕೆ, ಈ ಪೊಲೀಸ್ನವರೆಲ್ಲ ಬಂದಿದ್ರು, ಏನು ಹೇಳಿದ್ರಿ ಅವರಿಗೆ? ಇವಾಗ ಅವ್ರು ರಜಾ ಕೇಳಿದ್ರು ಒಂದಿನ, ಆಮೇಲೆ ರಜಾ ಕೊಟ್ರಾ? ಆಮೇಲೆ ಸೈನ್ ಮಾಡಿದ್ರು. ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡಿದ್ದೀರಾ, ಏನು ಅನ್ಸುತ್ತೆ? ಇನ್ಸ್ಪೆಕ್ಟರ್ ಡ್ರೆಸ್ ಆಗಿ ರಿಯಲ್ ಪೊಲೀಸ್ ಥರ ಕಾಣಿಸ್ತು. ಮೊದಲು ಹಾಕಿದ್ರಾ ಈ ಡ್ರೆಸ್? ಇಲ್ಲ. ಏನು ಮನಸ್ಸಿತ್ತ ಇದನ್ನು ಹಾಕೊಳ್ಬೇಕು ಅನ್ನೋಂಥದ್ದು ಆಸೆ ಇತ್ತಾ? ಓಕೆ, ಏನು ಯಾರಿಗೆ ಇವಾಗ ಆಸೆ ಆಯ್ತು. ಆಯಿತು, ಈಡೇರ್. ನೆಕ್ಸ್ಟ್ ಆಸೆ ಏನಿದೆ? ನೆಕ್ಸ್ಟ್ ಆಸೆ ಎಸ್ ಪಿ ಆಗಬೇಕು. ದೊಡ್ಡಾಗಿ ಎಸ್ ಪಿನ ಆಗುತ್ತೆ. ಓಕೆ, ಇದೇ ಸ್ಟೇಷನ್ಗೆ ಬರ್ತೀರಾ ಆಮೇಲೆ? ಹಾಂ, ನಂದಪ್ಪ ಹೇಳಿದೆ, ನಂದಪ್ಪಗೆ ನಾನು ಒಂದಿನ ಎಸ್ ಪಿ ಆಗಬೇಕಂತ. ಆಮೇಲೆ ಅವ್ರು ಹೇಳಿದ್ರು, ಮಂಜಣ್ಣ ಅಂಕಲ್ ಇದ್ದಾರಲ್ಲ ಅವರಿಗೆ ಹೇಳಿ, ಆಮೇಲೆ ಎಸ್ ಪಿ ಅಂಕಲ್ಗೆ ಹೇಳಿ, ಅಷ್ಟು. ಇವಾಗ ಇನ್ಸ್ಪೆಕ್ಟರ್ ಆಗಿದೆ. ಎಷ್ಟನೇ ಕ್ಲಾಸ್ ಕಲಿತಿದೆಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ಇಲ್ಲಿ ಅನಂತ್ಯ ವಿದ್ಯಾರ್ಥಿ. ನಾವು ಬಾಳೆಹೊನ್ನೂರು ಚಿಕ್ಕಮಗಳೂರು ಡಿಸ್ಟಿಕ್ಕಿಂದ ಬಂದಿದ್ದು. ಅದಕ್ಕೆ ಲೇಟ್ ಆಗಿ. ಎಲ್ಲ ಮೇಜರ್ ಅವರಿಗೆ ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ. ಈ ಇನ್ಸ್ಪೆಕ್ಟರ್ ಆಗಿ ಏನು ಮಾಡಬೇಕು ಅಂತ ಹೇಳಿ ಏನಾದ್ರು ಆಸೆ ಇದೆಯಾ? ಏನು ಆಸೆ ಇದೆ? ಕಳ್ಳರಿಗೆ ಆಮೇಲೆ ದೇಶಕ್ಕೆ ಸೇವೆ ಮಾಡಿ. ಆಜಾನ್ ಖಾನ್ ಅಂತಂದು ಸುಮಾರು 8.5 ವರ್ಷದ ಒಬ್ಬ ಬಾಲಕ. ಆತ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದ್ತಾನೆ. ಬೇಸಿಕಲಿ ಶಿವಮೊಗ್ಗ ಜಿಲ್ಲೆಯವರೇ, ಶಿವಮೊಗ್ಗ ಸಿಟಿಯವರು. ಬಟ್ ಈಗ ರೀಸೆಂಟಾಗಿ ಅವರು ಬಾಳೆಹೊನ್ನೂರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೆಟ್ಲಾಗಿರ್ತಾರೆ. ಅಲ್ಲಿಂದ ಶಿವಮೊಗ್ಗಕ್ಕೆ ರೆಗ್ಯುಲರ್ಲಿ ಬರೋದು ಹೋಗೋದು ಮಾಡ್ತಾಯಿರ್ತಾರೆ. ಆತನಿಗೆ ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆ ಇದೆ. ಅದಕ್ಕೆ ಅವ್ರ ತಂದೆ ಬಂದು ರಿಕ್ವೆಸ್ಟ್ ಮಾಡಿದ್ರು, ಆತನಿಗೆ ಒಂದು ದಿನ ಪೊಲೀಸ್ ಆಗಬೇಕು ಅಂತಂದು ಭಾಳ ಇಚ್ಛೆ ತೋರಿಸ್ತಾ ಇದ್ದಾನೆ ಸರ್ ಅವನು. ಸೊ ಸ್ವಲ್ಪ ದಯವಿಟ್ಟು ಅನುವು ಮಾಡಿಕೊಡಿ ಅಂತಂದು ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೆ ನಮ್ಮ DYSP DCRB ಪ್ರಭು ಅವರು ಮತ್ತು ನಮ್ಮ ಅಡಿಷನಲ್ SP ಅನಿಲ್ ಅವರು ಮತ್ತು ನಮ್ಮ ದೊಡ್ಡಪೇಟೆ ಇನ್ಸ್ಪೆಕ್ಟರ್ ಅಂಜನ್ ಎಲ್ಲರೂ ಕೂಡ ಭಾಳ ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡು ಇವತ್ತು ಸುಮಾರು 6-6:30 ಒಂದು ಹಾಫ್ ಆನ್ ಅವರ್ ಸ್ಟೇಷನಲ್ಲಿ ಆತನಿಗೆ ಯೂನಿಫಾರ್ಮ್ ಎಲ್ಲನೂ ಹಾಕ್ಕೊಂಡು ಬಂದು ಪೊಲೀಸ್ ಜೀಪ್ನಲ್ಲೇ ಬಂದು ಅದು ಒಂದು ಆಸೆನ ಆತ ಈಡೇರಿಸ್ಕೊಂಡಿದ್ದಾನೆ.
ಆತನಿಗೆ ಭಾಳಷ್ಟು ಆಸ್ಪಿರೇಷನ್ಸ್ ಕೂಡ ಇದೆ. ಕೇಳಿದ್ರೆ ಇಲ್ಲ ನಾನು ದೊಡ್ಡವನಾದ್ಮೇಲೂ ಪೊಲೀಸೇ ಆಗಬೇಕು, ನಾನು ಸಮಾಜಕ್ಕೆ ಏನಾದ್ರು ಸೇವೆ ಮಾಡಬೇಕು, ದೇಶಕ್ಕೆ ಏನಾದ್ರು ಸೇವೆ ಮಾಡಬೇಕು ಅಂತಂದು ಹೇಳ್ತಾ ಇದ್ದಾನೆ ಆತ. ತುಂಬ ಖುಷಿ ಅನಿಸ್ತು ನನಗೂ ಕೂಡ ವೈಯಕ್ತಿಕವಾಗಿ, ಮತ್ತು ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದನೂ ಕೂಡ ಭಾಳ ನಮಗೆ ವಿ ಆರ್ ವೆರಿ ಹ್ಯಾಪಿ ಆಲ್ಸೋ. ಅಟ್ಲೀಸ್ಟ್ ಅವನೊಂದು ಆಸೆನ ನಾವು ಈಡೇರಿಸ್ಲಿಕ್ಕೆ ಆಯಿತು ಅಂತಂದು ತುಂಬ ಖುಷಿ ಆಯಿತು. ಸರ್ ಜಿಲ್ಲೆಯಲ್ಲಿ ಇದೆ ಫಸ್ಟ್ ಇಲ್ಲ, ಅವ್ರು ಬಂದು ರಿಕ್ವೆಸ್ಟ್ ಮಾಡಿದ್ರು ನನಗೆ, ವಿ ಫೆಲ್ಟ್ ಇಟ್ ರೈಟ್, ಸ್ವಲ್ಪ ಚೆನ್ನಾಗಿ ಅನಿಸ್ತು. ಆತ ಹೌದು 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 ಆತನಿಗೂ ಪಾಪ ತುಂಬ ಆಸೆಪಟ್ಟು ಭಾಳ ಹೇಳ್ತಾ ಇದ್ದ ಅವತ್ತು, ಇಲ್ಲ ಸರ್, ಇಲ್ಲ ಅಂಕಲ್ ನಾನು ಆಗಬೇಕು ಪೊಲೀಸು ಅಂತಂದ್ಬಿಟ್ಟು. ಸೊ ನನಗೂ ಒಂಥರ ಭಾಳ ಇಟ್ ವಾಸ್ ಎ ಎಮೋಷನಲ್ ಮೂಮೆಂಟ್. ಆಯಿತು ಅಂತಂದ್ಬಿಟ್ಟು ಈ ದಿನ ಅರೇಂಜ್ ಮಾಡಿ ಆತ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡಿದ್ದಾನೆ, ಯೂನಿಫಾರ್ಮು ಕ್ಯಾಪ್ ಎಲ್ಲ ಹಾಕ್ಕೊಂಡು ಭಾಳ ಶಿಸ್ತಿನಿಂದ ಕಾಣ್ತಾ ಇದ್ದಾನೆ. ಡ್ಯೂಟಿ ಮಾಡಿದ್ರೆ ಒಳಗೆ ಬಂದು ಇನ್ಸ್ಪೆಕ್ಟ್ರು ಚೇಂಬರ್ನಲ್ಲೇ ಕೂತ್ಕೊಂಡು ಕೆಲವು IPC ಸೆಕ್ಷನ್ಸ್ ಎಲ್ಲ ಓದಿ ವಿಸಿಟರ್ಸ್ ಬುಕ್ಕಲ್ಲಿ ಕೂಡ ಸೈನ್ ಮಾಡಿದ್ದಾನೆ. ಕೆಲವು ನಮ್ಮ ಸ್ಟಾಫ್ಗಳಿಗೂ ಕೂಡ ಇಂಟ್ರ್ಯಾಕ್ಟ್ ಮಾಡಿ ಭಾಳ ಖುಷಿ ಆಯಿತು ಅಂತಂದು. ರಜಾ ಸ್ಯಾಂಕ್ಷನ್ ಮಾಡಿದ್ದಾರೆ ಒಬ್ಬರಿಗೆ. ಸರಿ, ಪ್ರೊಸೀಜರ್ ಅನ್ನೋದಕ್ಕಿಂತ ಬೇಸ್ಡ್ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ವಿ ಹ್ಯಾವ್ ಡನ್ ಇಟ್. ದಿವಸ ಮಗುಗೆ ಒಂದು ಆಸೆ ಇತ್ತು, ಮತ್ತು ಮಗುಗೆ ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆ ಇದೆ. ಆದ್ದರಿಂದ ಮಾನವೀಯತೆ ದೃಷ್ಟಿಯಿಂದ ಮೈಕೋನ್ ಸಾಹೇಬರು ಅದ್ರ ಬಗ್ಗೆ ಮಾಡಿ ಅಂತ ಹೇಳಿದ್ರು. ನನ್ನ ಸ್ಥಾನನ ಬಿಟ್ಕೊಡ್ಲಿಕ್ಕೆ ಹೇಳಿದ್ರು. ನನಗೆ ಭಾಳ ಖುಷಿಯಿಂದ ನಮ್ಮ ಸ್ಥಾನವನ್ನು 1 ಗಂಟೆಗಳ ಕಾಲ ಮಗುಗೆ ಇಲ್ಲ, ಭಾಳ ಸಂತೋಷ ಆಯಿತು. ಭಾಳ ಸಂತೋಷದಿಂದ ನಾವು ಬಿಟ್ಕೊಟ್ಟು ಮಗು ರೋಲ್ ಕಾಲ್ ಮಾಡಿ ಸಿಬ್ಬಂದಿಗಳಿಗೆಲ್ಲ ಕರೆದುಬಿಟ್ಟು ನಿಮ್ಗೇನು ಪ್ರಾಬ್ಲಮ್ ಇದೆ ಕೇಳಿ, ಒಂದು ಸಿಬ್ಬಂದಿಗೆ 1 ದಿವಸ ರಜಾ ಕೇಳಿದ್ರೆ 2 ದಿವಸ ರಜಾನೂ ಕೊಟ್ಬಿಡ್ತು. ಹಾಗಾಗಿ ಆ ಮಗು ಖುಷಿ ಆಯಿತು. ಆ ಖುಷಿ ನೋಡಿ ನಮಗೂ ಭಾಳಷ್ಟು ಸಂತೋಷ ಆಯಿತು. ಪೇರೆಂಟ್ಸು ತುಂಬ ಖುಷಿಯಾಗಿದ್ದಾರೆ. ನೀವು ಅವ್ರನ್ನೇ ನೇರವಾಗಿ ಮಾತಾಡಿಸ್ಬೋದು. ಪೇರೆಂಟ್ಸು ಭಾಳ ಖುಷಿಯಾಗಿದ್ದಾರೆ. ನಾವು ಮಾಡಿಕೊಟ್ಟಿದ್ದು ಇದಕ್ಕೆ ಅವರು ಧನ್ಯವಾದನ ಹೇಳಿದ್ದಾರೆ. ಸೊ ನಮಗೂ ಅದು ಈ ಬ್ಯುಸಿ ಕೆಲಸದಲ್ಲಿ ಇಂಥದ್ದೊಂದು ಸಾಮಾಜಿಕವಾದ ಒಂದು ಕೆಲಸ ಮಾಡಿದ್ದಕ್ಕೆ ನಮಗೂ ಖುಷಿ ಆಯಿತು.